ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ, ಈ ಹಬ್ಬ ಬಂತು, ಯುಗಾದಿ ಹಬ್ಬ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ನುಗ್ಗೆಕಾಯಿ ಬದನೆಕಾಯಿ ಅಥವಾ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೇ ಮಾಡ್ತಾರೆ. ಹೀಗೊಮ್ಮೆ ಟ್ರೈ ಮಾಡಿ. ನಾವು ಯಾವಾಗಲೂ ತರಕಾರಿ ಸಾಂಬಾರಿಗೆ ಇದೊಂದು ಪದಾರ್ಥ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ನಾನ್ ವೆಜ್ ತಿನ್ನೋರು ಕೂಡ ವೆಜ್ನೇ ಇಷ್ಟಪಟ್ಟು ತಿಂತಾರೆ. ಅದರಿಂದ ಹೀಗೊಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸ್ವಲ್ಪ ಬೇಳೆ ಮಸೂರು ದಾಲ್ ಅಂತಾರಲ್ಲ, ಆರೆಂಜ್ ಕಲರ್ ಆ ದಾಲ್ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಒಂದೆರಡು ಟೊಮೆಟೊ, ಆಮೇಲೆ ಸ್ವಲ್ಪ ನೀರು, ಇದನ್ನು ಹಾಕ್ಕೊಂಡು ವಿಸಿಲು ಚೆನ್ನಾಗಿ ಬೇಯಬೇಕದು. ಅಂದರೆ ಒಂಥರ ಹಿಟ್ಟು ಥರ ಆಗಿ ಬೇಳೆ ಬೇಯಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಏನು ಖಾರಕ್ಕೆ ಏನು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು, ಕೊತ್ತಂಬರಿ ಸ್ವಲ್ಪ ಒಂದು 2-3 ಪೀಸು ಈರುಳ್ಳಿ, ಸ್ವಲ್ಪ ಶುಂಠಿ, ಗಾರ್ಲಿಕ್, ಒಂದು 2-3 ಪೀಸು ಗಾರ್ಲಿಕ್, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ. ಅದಾದ ನಂತರ ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಅದು ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇದೇನೆಂದರೆ, ಇದಕ್ಕೆ ನಾನು ಯಾವ ಮಸಾಲೆ, ಸಾಂಬಾರು ಮಸಾಲೆ ಈ ಥರ ಯಾವುದು ಹಾಕಿಲ್ಲ. ಬರೀ ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ, ಇದಿಷ್ಟೇ ಸಾಂಬಾರು ಪದಾರ್ಥ ಅಂದರೆ ಅದಷ್ಟೇ ಹಾಕಿರೋದು. ಆ್ಯಕ್ಚುಲಿ ಇದಿಷ್ಟೇ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೋಬೇಕು. ಅದಾದ ನಂತರ ಏನು ಬೇಳೆ ಬೆಂದಿರುತ್ತೆ ಅದು ನೈಸಾಗಿ ಹಿಟ್ಟು ಥರ ಬೆಂದಿರಬೇಕು. ಆ ಹಿಟ್ಟಾಗಿರೋದನ್ನು ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಅದು ಆ ಟೊಮೆಟೊನ ಎತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಏನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವ ಕಾಯಿ ಎಲ್ಲ ಹಾಕಿಬಿಟ್ಟು ಅದ್ರ ಜೊತೆ ಹಾಕ್ಕೊಂಡು ರುಬ್ಕೋಬೇಕು. ಆವಾಗಲೂ ತುಂಬ ಟೇಸ್ಟ್ ಆಗುತ್ತೆ. ಅದಾದ ನಂತರ ಬೇಳೆನ ಎತ್ತಿ ಸೈಡ್ ಇಟ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿನೆಲ್ಲ ಏನು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದು ಸ್ವಲ್ಪ ಬಿಸಿ ಇದ್ದದ್ದು ಆರಬೇಕು. ಸ್ವಲ್ಪ ಆರಿದ್ಮೇಲೆ ರುಬ್ಕೋಬೇಕು. ನಂತರ ಈ ಬೇಳೆನ ಸೈಡ್ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ಏನು ನುಗ್ಗೆಕಾಯಿ, ನಾನು ಆ್ಯಕ್ಚುಲಿ ಬದನೆಕಾಯಿ ಸ್ವಲ್ಪ ಅಲರ್ಜಿ ಇತ್ತು, ಅದರಿಂದ ಬದನೆಕಾಯಿ ತೊಗೊಂಡಿಲ್ಲ. ಆ್ಯಕ್ಚುಲಿ ನುಗ್ಗೆಕಾಯಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವತ್ತು. ಇದು ಯಾರ ಮನೇಲಿ ಇವಾಗ ಯುಗಾದಿ ಆಚರಣೆ ಮಾಡ್ತಾರೆ, ಎಲ್ಲರ ಮನೇಲಿ ನುಗ್ಗೆಕಾಯಿ ಆಲೂಗಡ್ಡೆ ಅಥವಾ ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರು ಮಾಡೋದೇ ಯುಗಾದಿ ಹಬ್ಬದ ಸ್ಪೆಷಲ್ಲು. ಅದೇ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಆಮೇಲೆ ಪಾತ್ರೆಯಲ್ಲಿ ಮತ್ತೆ ಒಗ್ಗರಣೆಗೆ ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಏನಂದರೆ ಸ್ವಲ್ಪ ಕಪ್ಪಾಗಬೇಕು. ಕಪ್ಪಾದರೆ ಒಂದು ಸ್ವಲ್ಪ ಫ್ರೈ ಚೆನ್ನಾಗಿ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಗೊತ್ತಿರುತ್ತೆ ಎಲ್ಲರಿಗೂ. ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಸ್ಮೆಲ್ ಕೂಡ, ಸಾಂಬಾರು ಸ್ಮೆಲ್ ಕೂಡ ಚೆನ್ನಾಗಾಗತ್ತೆ. ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಈಗೇನು ತರಕಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀರ ಅದನ್ನು ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಆ ಥರ ಎಣ್ಣೆಯಲ್ಲೇ ಹಾಗೆ ಸ್ವಲ್ಪ ಫ್ರೈ ಮಾಡಾದ ನಂತರ ಏನು ನೀವು ಬೇಳೆ ಮತ್ತು ತೆಂಗಿನಕಾಯಿ ರುಬ್ಕೊಂಡು ಇಟ್ಕೊಂಡಿರ್ತಾರಲ್ವ, ಆ ಮಸಾಲೆನ ಎಲ್ಲದನ್ನು ಹಾಕಿ ನೋಡಿ. ಈ ಥರ ಫ್ರೈ ಮಾಡೋದನ್ನೇ ಏನಂದರೆ, ಸಾಂಬಾರು ಎಲ್ಲರೂ ಮಾಡ್ತಾರೆ, ಏನೂ ತೊಂದರೆ ಇಲ್ಲ, ಎಲ್ಲರಿಗೂ ಬರುತ್ತೆ ಸಾಂಬಾರು ಮಾಡೋಕ್ಕೆ. ಬಟ್ ಮಾಡೋ ಒಂದು ಸ್ವಲ್ಪ ಹದದಲ್ಲಿ ಚೇಂಜ್ ಮಾಡಿಬಿಟ್ರೆ, ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಾಂಬಾರು ಬೇರೆ ರೀತಿ ಟೇಸ್ಟ್ ಕೊಡುತ್ತೆ. ಎಲ್ಲರೂ ಸಾಂಬಾರು ಮಸಾಲ ಹಾಕ್ಬಿಟ್ಟೇ ಮಾಡ್ತಾರೆ ಎಲ್ಲರೂ. ಅದು ಮಸಾಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ತರಕಾರಿ ಸಾಂಬಾರಿಗೆ, ಅದನ್ನೇ ಹಾಕ್ತಾರೆ. ಆ್ಯಕ್ಚುಲಿ ನಾನು ಅದನ್ನು ಹಾಕಿಲ್ಲ, ಇಲ್ಲಿ ಹಾಗೇ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ, ಮತ್ತೆ ಮಾಡ್ಕೊಂಡು ತಿಂತೀರ. ಯಾರು ನಾನ್ ವೆಜ್ ತಿಂತೀರೋ ಅವರು ಕೂಡ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಾದ ನಂತರ ಸ್ವಲ್ಪ ಉಪ್ಪು ಹಾಕಿ ಬೇಳೆ ಏನು ಖಾರ ರುಬ್ಬಿರ್ತೀರ ಅದನ್ನು ಹಾಕಿಬಿಟ್ಟು, ಅದಾದ ನಂತರ ನೋಡಿ ಲಾಸ್ಟಿಗೆ ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್, ಸಾಂಬಾರು ಎಷ್ಟಿದೆ ಅಷ್ಟರ ಮಟ್ಟಿಗೆ ನೋಡಿ, ಒಂದು ಅರ್ಧ ಸ್ಪೂನ್ ಅಥವಾ ಒಂದು 3/4 ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿ. ಬೆಲ್ಲವನ್ನು ಆ್ಯಡ್ ಮಾಡಿದ್ರೇ ಎಲ್ಲ ಸಾಂಬಾರು ಕೂಡ ಟೇಸ್ಟ್ ಕೊಡುತ್ತೆ. ಯಾವುದೇ ತರಕಾರಿ ಸಾಂಬಾರು ಮಾಡುವಾಗ ನೀವು ಲಾಸ್ಟ್ನಲ್ಲಿ ಬೆಲ್ಲ ಹಾಕಿದಾಗ ಈ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ತರಕಾರಿ ಸಾಂಬಾರು ಟೇಸ್ಟೇ ಚೇಂಜ್ ಆಗುತ್ತೆ. ಏನು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ. ಆಮೇಲೆ ಅದಾದ ನಂತರ ತರಕಾರಿನ ಬೇಯಿಸೋಕ್ಕೋಸ್ಕರ ಒಂದೆರಡು ವಿಸಿಲ್ ಹಾಕಿಸಿ ಸಾಕು, ಜಾಸ್ತಿ ಹಾಕ್ಬಿಡಿ, ತರಕಾರಿ ಎಲ್ಲ ಕರ್ಗೋಗ್ಬಿಡುತ್ತೆ. ಅದಾದ ನಂತರ ಸ್ವಲ್ಪ ಕುಕ್ಕರ್ನ ಮುಚ್ಚಳವನ್ನು ತೆಗೆದು ಹಾಗೆ ಆವಿನಲ್ಲಿ ಬಿಡಿ, ಆವಾಗ ಖಾರದ ಸ್ಮೆಲ್ಲೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿದರೆ. ಅದಾದ ನಂತರ ಅದನ್ನು ಅನ್ನ ಅಥವಾ ಚಪಾತಿ ಯಾವುದ್ರ ಜೊತೆಗಾರು ತಿನ್ಬೋದು. ಈ ನುಗ್ಗೆಕಾಯಿ ಸಾಂಬಾರನ್ನ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಒಮ್ಮೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ.